ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಬಂದುಬಿಟ್ಟು ಚಂದ್ರಗುತ್ತಿನ ನಿಮಗೋಸ್ಕರ ತೋರ್ಸೋಕ್ಕೆ ಹೊರಡ್ತಾ ಇದ್ದೀನಿ. ಏನಂದರೆ ಇವತ್ತು ಬಂದುಬಿಟ್ಟು ಚಂದ್ರಗುತ್ತಿಲಿ ಜಾತ್ರೆ ಇದೆ. ಸೊ ಅಲ್ಲಿಗೆಲ್ಲರೂ ಹೊರಟಿದ್ದೀವಿ. ಅದಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಅದೇ ಲೈಕ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಏನಂದರೆ ಇವತ್ತು ಎಲ್ಲರೂ ಬೇಗ ತಲೆಗೆಲ್ಲ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಚಂದ್ರಗುತ್ತಿಲಿ ಅಂತ ಎಲ್ಲರೂ ಹೊರಟಿದ್ದೀವಿ. ಫ್ರೆಂಡ್ಸ್, ದಶಮಿನೂ ಅಷ್ಟೇ ತಲೆಗೆ ಸ್ನಾನ ಮಾಡಿದ್ದಾಳೆ. ಆದರೆ ಎಲ್ಲರಿಗಿಂತ ಫಸ್ಟ್ ಆರಿರೋದು ಡ್ರೈ ಆಗಿದೆ ನೋಡಿ ಹೇರು ದಶಮಿದು. ಏನಂದರೆ ಚಂದ್ರಗುತ್ತಿದು ಸ್ಪೆಷಾಲಿಟಿ ಏನಂದರೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ರೇಣುಕಾಂಬ ದೇವರಿರೋದು. ಈ ರೇಣುಕಾಂಬ ದೇವರಿಗೆ ಯಲ್ಲಮ್ಮ ಅಂತಲೂ ಕರೀತಾರೆ. ಹೆಚ್ಚಾಗಿ ನಿಮಗೆ ಎಲ್ಲಿ ಅಂದರೆ ಸೌದತ್ತಿ ಯಲ್ಲಮ್ಮ ಅಂತ ಹೇಳ್ತಾರಲ್ವ, ಅದೇ ದೇವರೇ ಇಲ್ಲಿ ರೇಣುಕಾಂಬ ದೇವರು. ಈ ರೇಣುಕಾಂಬ ದೇವರಿಗೆ ತುಂಬ ಪವರ್ಫುಲ್ ಶಕ್ತಿ ಇದೆ. ಇದು ಬಂದುಬಿಟ್ಟು ನಮ್ಮದು ಮನೆ ದೇವರು. ಈ ಕಡೆ ನಮ್ಮ ಶಿವಮೊಗ್ಗ ಸೈಡ್ ಎಲ್ಲ ನೀವು ತುಂಬ ಜನರು ಮನೆ ದೇವರು ರೇಣುಕಾಂಬ ದೇವರೇ. ಇದು ಬಿಟ್ಟು ಶಿಕಾರಿಪುರದ್ದು ದೇವರಿರೋದೆ. ಅದಕ್ಕೋಸ್ಕರ ನಾವು ಹೆಚ್ಚಾಗಿ ಎಲ್ಲರೂ ಬಂದುಬಿಟ್ಟು ಈ ರೇಣುಕಾಂಬ ದೇವರಿಗೆ ಈ ಹಬ್ಬದಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ವರ್ಷಕ್ಕೊಂದ್ಸಲ ಅಂತೂ ಈ ದೇವ್ರಿಗೆ ಇವತ್ತೇನಾದ್ರು ತಪ್ಪಿದರೆ ಈ ದೇವ್ರಿಗೆ ವರ್ಷಕ್ಕೊಂದ್ಸಲ ಬಂದುಬಿಟ್ಟು ಹಣ್ಕಾಯಿ ಮಾಡಿಸ್ತೀವಿ. ಸೊ ಇದು ಬಂದುಬಿಟ್ಟು ಶಿರ್ಸಿ ಸಿದ್ದಾಪುರದಿಂದ ಒಂದು 19 ಕಿಲೋಮೀಟ್ರ್ ಆಗುತ್ತೆ. ಈ ನಿಮಗೆ ಸಾಗರದಿಂದ ಬರಬೇಕಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 40 ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ. ಇದು ಶಿವಮೊಗ್ಗದಲ್ಲಿ ಶಿವಮೊಗ್ಗಕ್ಕೆ ಹತ್ತಿರ ಆಗುತ್ತೆ. ಇದಕ್ಕೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಎರಡರ ಮಧ್ಯ ಇದೆ. ಈ ದೇವ್ರಿಗೆ ಬಂದುಬಿಟ್ಟು ನಾವು ಏನು ನಡ್ಕೊತೀವಿ ಅದನ್ನು ಹೆಚ್ಚಾಗಿ ಇಲ್ಲಿ ಬೇರೆ ಈ ಸೌದತ್ತಿಯವರು ಸಹ ಈ ದೇವ್ರಿಗೆ ನಡ್ಕೊಂಡ್ಬಿಟ್ಟು ಈ ಜಾತ್ರೆ ದಿನ ಇಲ್ಲಿ ಬಂದು ಟೆಂಟ್ ಹಾಕ್ಕೊಳ್ತಾರೆ. ಅಕ್ಕಪಕ್ಕ ಸೈಡೆಲ್ಲ ಟೆಂಟ್ ಹಾಕ್ಕೊಬಿಟ್ಟು ಅವರು ಈ ಹಬ್ಬಕ್ಕೆ 3 ದಿನ ಇದ್ಬಿಟ್ಟು ಪೂಜೆ ಮಾಡಿಕೊಂಡು ಅಲ್ಲಿ ಅವರು ಏನು ಹರಕೆ ಮಾಡಿರ್ತಾರೆ ಅದನ್ನೆಲ್ಲ ಹೋಗ್ತಾರೆ. ನಾವೀಗ ಚಂದ್ರಗುತ್ತಿಗೆ ಎಂಟ್ರಿ ಆಗಿದ್ದೀವಿ. ಈ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ಅಂಗಡಿಗಳೆಲ್ಲ ತುಂಬ ಚೆನ್ನಾಗಿ ಇವತ್ತು ಜಾತ್ರೆ ಇರೋದ್ರಿಂದ ಫುಲ್ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲಿ ರಂಗಸ್ಥಳ ಇರೋದು. ಇಲ್ಲಿ ಬಂದುಬಿಟ್ಟು ಫಂಕ್ಷನ್ ಇರುತ್ತೆ. ಇಲ್ಲಿ ನಾವು ಮಂಟಪನೂ ಇದೆ. ಸೊ ಇದು ಹೀಗೆ ನಾವು ಇದೇ ಒಂದೇ ಸ್ಟ್ರೈಟ್ ರೋಡ್ ಒಳಗೆ ಬಂದಮೇಲೆ ನಮಗೆ ಒಂದೇ ರೋಡು. ಇಲ್ಲಿ ಬಂದ್ಬಿಟ್ಟು ಎಂಟ್ರೆನ್ಸ್. ಇಲ್ಲಿ ಪಾರ್ಕಿಂಗಿಗೆಲ್ಲ ತುಂಬ ಜಾಗ ಇರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಚೆನ್ನಾಗಿದೆ. ನೀವು ಕಾರಲ್ಲೂ ಬೈಕಲ್ಲೇ ಎರಡರಲ್ಲೂ ಸಹ ಬರಬಹುದು. ಇಲ್ಲಿ ಬಂದ್ಬಿಟ್ಟು ತೇರು ಇಟ್ಟಿದ್ದಾರೆ. ಈ ತೇರಲ್ಲಿ ತಾಯಿನ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಡೈರೆಕ್ಟ್ ಎಂಟ್ರಿ ನೋಡಿ. ಹೀಗೆ ಸ್ಟ್ರೈಟಾಗಿ ನಾವು ಹೋಗ್ಬಿಟ್ರೆ ಗುಡಿ ಸಿಗತ್ತೆ. ಅಲ್ಲಿ ಮೇಲೆ ಗುಡಿ ಕಾಣ್ತಾ ಇದೆ, ಕಲ್ಲು ನೋಡಿ, ಅದು ಕಲ್ಲಿಂದನೇ ಇರೋದು. ಇದು ಕೇವ್ ಥರಾನೇ ಇದೆ. ನಿಮಗೆ ಸ್ವಲ್ಪ ಯಾಣ ಇದೆಲ್ಲ ಆ ಕೇವ್ ಥರಾನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಲ್ಲಿ ಮೇಲೆ ಹತ್ತಿ ಹೋಗಬೇಕು ಫ್ರೆಂಡ್ಸ್. ಏನಂದರೆ ಈ ಸ್ಟೆಪ್ಸು ಹತ್ತಲೇಬೇಕು, ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಆ ಕಡೆಯಿಂದ ಬೇಕಿದ್ರೆ ಹಂಗೇನಾದ್ರು ತುಂಬ ಕಷ್ಟ ಆಗತ್ತಂದ್ರೆ ಹೋಗ್ಬೋದು. ಬಟ್ ಅದ್ರೇನು ವೆಹಿಕಲಲ್ಲಿ ತುಂಬ ದೂರ ಅಂತೂ ಹೋಗೋಕ್ಕಾಗಲ್ಲ. ತುಂಬ ಏನು ಸ್ಟೆಪ್ಸ್ ಇಲ್ಲ. ಬಟ್ ಇದನ್ನ ಹತ್ತಕ್ಕೆ ಆಲ್ಮೋಸ್ಟ್ ಎಲ್ಲರೂ ಹತ್ಬೋದು. ತುಂಬ ಆಗಲ್ಲ ಅಂದರೆ ಇಲ್ಲಿ ಕೆಳಗಿಂದಾನೇ ನೀವು ಪೂಜೆ ಸಹ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿಂದ ಎಲ್ಲರೂ ಅಷ್ಟೇ ಸ್ವಲ್ಪ ಹರಕೆ ಎಲ್ಲ ಹೊತ್ತೋರು ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾರೆ ಸ್ಟೆಪ್ಸಿಗೆಲ್ಲ. ಬಟ್ ಇವತ್ತು ಕ್ಯೂ ಎಲ್ಲ ಇಲ್ಲಿಂದಾನೇ ನಿಂತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಸೌದತ್ತಿಯಿಂದನೂ ತುಂಬ ಜನ ಬಂದ್ಬಿಟ್ಟು ಹಣ್ಕಾಯಿ ಎಲ್ಲ ಮಾಡಿಸ್ತಾರೆ ಇಲ್ಲಿಗೆ. ಹೀಗೆ ಮೇಲೆ ಹತ್ತಾ ಬಂದೆ ಅರ್ಧ ದೂರದಲ್ಲಿ ನಮ್ಗೆ ಅರ್ಧ ಸ್ಟೆಪ್ಸ್ ಹತ್ತಿದ ತಕ್ಷಣ ಕಾಲಭೈರವ ದೇವಸ್ಥಾನ ಸಿಗುತ್ತೆ. ಇಲ್ಲಿನೂ ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟು ಮೇಲೆ ಹತ್ತಬೇಕು. ಇಲ್ಲಿ ಮೇಲೆ ಹತ್ತಿದ್ರೆ ಇಲ್ಲಿ ಲೆಫ್ಟಲ್ಲಿ ನಮಗೆ ನಾಗರ ಕಲ್ಲುಗಳು ಸಿಗ್ತವೆ. ಈ ನಾಗರ ಕಲ್ಲಿಂದ ನಾವು ಹೀಗೆ ಸ್ವಲ್ಪ ಸ್ಟ್ರೈಟಾಗಿ ಹೋದರೆ ನಮಗೆ ಇಲ್ಲಿ ಬಂದ್ಬಿಟ್ಟು ಗುಡಿ ಇರೋದು, ರೇಣುಕಾಂಬ ದೇವ್ರ ಗುಡಿ. ಬಟ್ ಇವತ್ತು ತುಂಬ ರಶ್ ಇದೆ. ತುಂಬ ಹೊತ್ತವರೆಗೂ ವೆಯ್ಟ್ ಮಾಡಿ ಹೋಗಿರೋದು. ಆ್ಯಕ್ಚುಲಿ 1-2 ಗಂಟೆನೇ ವೆಯ್ಟ್ ಮಾಡಿದ್ವೇನೋ. ಹಾಗೆಲ್ಲ ಹೋಗ್ಬಿಟ್ಟು ಇಲ್ಲಿ ನೋಡಿ ಚೆನ್ನಾಗಿ ರಂಗೋಲಿ ಹಾಕಿದರೆ ಇದೇನೇ ರೇಣುಕಾಂಬ ದೇವ್ರದ್ದೇ ರಂಗೋಲಿ ಹಾಕಿರೋದು. ಇದೇ ಫೋಟೋ ಆ್ಯಕ್ಚುಲಿ ಅಲ್ಲಿ ಒಳಗಿರೋದು. ಇವಾಗ ರೇಣುಕಾಂಬ ದೇವ್ರನ್ನ ನಾವು ಬೆಂಗಳೂರಲ್ಲೂ ಸಹ ಇದೊಂದು ಗುಡಿ ಇದೆ, ನೀವು ನೋಡಿದಿರೋ ಇಲ್ಲ, ಬಸವನ ಗುಡಿಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಹಾಗೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದಾವಲ್ವ ಹಿಂದ್ಗಡೆ, ಅಲ್ಲಿನೇ ಒಂದು ರೇಣುಕಾಂಬ ದೇವ್ರನ್ನೂ ಸಹ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಸಖತ್ತಾಗಿದೆ. ಇಲ್ಲಿ ಕೇವ್ಸ್ ಎಲ್ಲ ತುಂಬ ಚೆನ್ನಾಗಿದೆ.
ಆ್ಯಕ್ಚುಲಿ ಇಲ್ಲಿ ಫ್ರೆಂಡ್ಸ್ ಈ ಕಲ್ಲು ಇದೆಯಲ್ಲ, ದೊಡ್ಡ ಕಲ್ಲು ಕೆಳಗೇನೆ ದೇವ್ರನ್ನ ಕೂರಿಸಿರೋದು. ಈ ಕಲ್ಲು ಕೆಳಗೇನೆ ದೇವರಿಗೆ ಕಲ್ಲು ಒಳಗೇನೆ ಕೂರಿಸಿರೋದು, ಕಲ್ಲಿಂದನೇ ಮಾಡಿದ್ದಾರೆ. ಈ ಮೇಲೆ ಇದೆಯಲ್ಲ ಆ ಕಳಸಕ್ಕೆ ನಾವು ಮೇಲೆಯಿಂದ ಹತ್ತಕ್ಕೆ ಇದೆ. ಇಲ್ಲಿ ನಾವು ಟ್ರಕ್ಕಿಂಗ್ ಸಹ ಮಾಡ್ಬೋದು. ಆ ಟ್ರಕ್ಕಿಂಗ್ ಮಾಡಿಬಿಟ್ಟು ಮೇಲೆ ಹತ್ತಿ ಆ ದೀಪಕ್ಕೆ ಎಣ್ಣೆ ಹಾಕ್ಬೋದು. ಮತ್ತು ಇಲ್ಲಿ ಮೇಲ್ಗಡೆ ಹೋದರೆ ನಮಗೆ ಭೀಮನ್ ಪಾದ ಅಂತ ಸಿಗತ್ತೆ. ಮೊದಲು ಇಲ್ಲಿ ಭೀಮ ಕಾಲಿಟ್ಟಿದ್ದಂತೆ, ಅದಕ್ಕೆ ಅಲ್ಲಿ ಭೀಮನ್ ಪಾದ ಅಂತ ಹೇಳ್ತಾರೆ. ಇಲ್ಲಿ ಮೇಲೆ ಹತ್ಕೊಂಡ್ರೆ ನಮಗೆ ಭೀಮನ್ ಪಾದ ಸಿಗತ್ತೆ. ಆ್ಯಕ್ಚುಲಿ ಇಲ್ಲಿ ಮಳೆ ತುಂಬ ಇರೋದ್ರಿಂದ ಮೇಲೆ ಹತ್ತೋಕ್ಕೆ ಬಿಡ್ತಾ ಇಲ್ಲ. ಭೀಮನ್ ಪಾದ ಸರಾಸರಿ ಒಬ್ಬ ಮನುಷ್ಯನಷ್ಟು ದೊಡ್ಡ ಇದೆ, ಅಷ್ಟು ದೊಡ್ಡದಾಗಿದೆ ಪಾದ. ಈ ದೇವಸ್ಥಾನಕ್ಕೆ ತುಂಬ ದೂರದಿಂದನೂ ಬರ್ತಾರೆ, ತುಂಬ ಹರಕೆ ಎಲ್ಲ ಮಾಡಿಕೊಂಡು ತೀರ್ಸೋಕ್ಕೋಸ್ಕರ ಇಲ್ಲಿ ಬರ್ತಾರೆ. ಇಲ್ಲಿ ಕಲ್ಲಿಂದ ಸ್ಟೆಪ್ಸ್ ಮಾಡಿದ್ದಾರೆ. ಆ ಕಡೆನೂ ಅಷ್ಟೇ ನಮಗೆ ಕಲ್ಲಲ್ಲೇ ಸ್ಟೆಪ್ಸ್ ಮಾಡಿರೋದು, ಬಟ್ ಅಲ್ಲಿ ಬಂದುಬಿಟ್ಟು ಫುಲ್ ಕಲ್ಲು ಇದೆ. ಇಲ್ಲಿ ಚಿಕ್ಕದು ಕಲ್ಲು ಹಾಕಿ ಆ ಕಲ್ಲು ಜಾರಬಾರ್ದು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಮಳೆ ಇರೋದ್ರಿಂದ, ಸ್ಲೋಪ್ ಜಾಸ್ತಿ ಇರೋದ್ರಿಂದ ಜಾರ್ ಬಿಡುತ್ತೆ, ಅದಕ್ಕೋಸ್ಕರ ಹಾಗೆ ಮಾಡಿರೋದು. ಆ್ಯಕ್ಚುಲಿ ಎರಡು ಕಡೆನೂ ಸ್ಟೆಪ್ಸ್ ಇದೆ. ನಮಗೆ ಇದು ಎಕ್ಸಿಟ್ಟು, ನಾವು ಅಲ್ಲಿ ಫಸ್ಟು ತೋರಿಸಿರೋದು ಎಂಟ್ರೆನ್ಸು. ಫ್ರೆಂಡ್ಸ್, ಏನಂದರೆ ನಾವು ಹೀಗೆ ಇಳ್ಕೊಳ್ತಾ ಬಂದರೆ ನಮಗೆ ಇಲ್ಲಿ ಶೂಲದ ಬೀರಪ್ಪ ಅಂತ ಒಂದು ದೇವಸ್ಥಾನ ಇದೆ, ಇದೇ ಕೆಳಗೆ ಬಂದಿರೋದು. ಸೊ ಅದ್ರ ಹಿಂದೆ ಒಂದು ಕೆರೆ ಇದೆ. ಈ ಕೆರೆಯಲ್ಲಿ ಯಾವಾಗಲೂ ನೀರು ಅಂದರೆ ಆಲ್ಮೋಸ್ಟ್ ನೀರಿರುತ್ತೆ. ತುಂಬ ಸಮ್ಮರ್ ಟೈಮಲ್ಲಿ ಒಂದು ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಇಲ್ಲಿ ಹಾಗೆ ನಾವು ಬಂದುಬಿಟ್ರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ಯಾರಾದರೂ ಹರಕೆ ಎಲ್ಲ ಹೊತ್ಕೊಂಡಿದ್ರೆ ಈಗ ಆ ಶೂಲ ಕೊಡ್ತೀವಿ ಅಂತ ಹೇಳ್ಕೊಳ್ತಾರೆ. ಸೊ ಹಾಗಾಗಿ ಈ ಶೂಲದ ಬೀರಪ್ಪ ಅಂತಲೇ ಹೆಸರು, ಈ ದೇವರಿಗೆ ಶೂಲದ ಬೀರಪ್ಪ ಅಂತಲೇ ಕರೀತಾರೆ. ಸೊ ನಾವು ಈ ದೇವಸ್ಥಾನಕ್ಕೆ ಎಂಟ್ರಿ ಮಾಡಿದ್ರೆ ನಮಗೆ ಫುಲ್ಲು ಶೂಲನೇ ಕಾಣಿಸೋದು. ಫುಲ್ಲು ಶೂಲದಿಂದನೇ ಎಲ್ಲರೂ ಹರಕೆಯಿಂದ ಮಾಡಿರೋದು ಶೂಲಗಳನ್ನೇ ಹಾಕಿದ್ದಾರೆ. ಈ ದೇವಸ್ಥಾನದ ಫುಲ್ಲು ನಿಮಗೆ ಶೂಲಗಳು ಕಾಣಿಸ್ತಾ ಇರತ್ತೆ ನೋಡಿ. ಇದೆಲ್ಲರೂ ಹರಕೆಯಿಂದ ಕೊಟ್ಟಿರೋ ಶೂಲಗಳು ಫ್ರೆಂಡ್ಸ್. ಇವು ನಾವು ಈ ದೇವಸ್ಥಾನದಲ್ಲಿ ಶೂಲಗಳಿಗೇ ಪೂಜೆ ಮಾಡೋದು. ನಾವು ಯಾವುದೇ ಇಲ್ಲಿ ಜನರಿಗೆ ಅದೊಂದು ನಂಬಿಕೆ ಇದೆ. ನಾವು ಶೂಲ ಕೊಟ್ಟು ಅದನ್ನು ಈ ಜನರಿಗೆ ಅವ್ರು ಏನು ಹೇಳ್ಕೊತಾರೆ ಅದಾದ ತಕ್ಷಣ ಈ ಶೂಲನ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವೀಗ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಈಗ ಪೂಜೆ ಮುಗಿಸ್ಕೊಂಡು ಈ ಕಡೆ ದಾರಿಯಿಂದ ಹೋಗೋದು. ಇಲ್ಲಿ ಎಲ್ಲರೂ ದೇವ್ರನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅವರು ಆಶೀರ್ವಾದ ಎಲ್ಲ ಮಾಡ್ತಾರೆ. ನಮಗೆ ತಿಳಿದಷ್ಟು ನಾವು ಇಲ್ಲಿ ಕೊಟ್ಬಿಟ್ಟು ಆಶೀರ್ವಾದ ತಗೋಬೋದು. ಅವ್ರ ಪ್ರತಿಮೆ ಸಹ ಇಲ್ಲಿ ತೋರಿಸ್ತಾರೆ. ಅವರು ಹಾಡು ಹೇಳೋದು ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ಹೀಗೆ ನಾವು ಮುಂದೆ ಬಂದರೆ ನಮಗೆ ಕೂದಲು ತೆಗ್ಸೋದು ಸಿಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಏನಂದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಮುಡಿ ಕೊಡ್ತಾರಲ್ವ, ಸೊ ಆ ಕೆಲಸನ ಇಲ್ಲೇ ಮಾಡೋದು, ಈ ಪ್ಲೇಸಲ್ಲೇ ಮಾಡೋದು ಮುಡಿ ಕೊಡೋದು. ಹೆಚ್ಚಾಗಿ ನಮ್ಮ ಸೈಡೆಲ್ಲ ಈ ದೇವಸ್ಥಾನಕ್ಕೇ ಹೆಚ್ಚಾಗಿ ಮುಡಿ ಕೊಡ್ತಾರೆ. ಹೆಣ್ಮಕ್ಳಿಗೆ ಮಾತ್ರ ಸ್ವಲ್ಪ ಕೆರೆ ಇದ್ದವರೆಲ್ಲ ಕೆರೆಗೇ ಮುಡಿ ಕೊಡೋದು. ಅದು ಬಿಟ್ಟರೆ ಹೆಚ್ಚಾಗಿ ನಮಗೆ ಇಲ್ಲೇ ಮುಡಿ ಕೊಡೋದು ಮಕ್ಕಳಿಗೆಲ್ಲರೂ. ಇಲ್ಲಿ ಬಂದುಬಿಟ್ಟು ಕಲ್ಯಾಣಿ ಇದೆ. ಈ ಕಲ್ಯಾಣಿಲಿ ಎಲ್ಲ ಟೈಮು ನೀರಿರಲ್ಲ, ಸಮ್ ಟೈಮ್ ಮಾತ್ರ ನೀರಿರುತ್ತೆ. ಮತ್ತು ನೀರಿನ ವ್ಯವಸ್ಥೆ, ಟ್ಯಾಂಕರ್ ವ್ಯವಸ್ಥೆ ಎಲ್ಲ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕಡೆ ಎರಡು ಸೈಡೂ ಟ್ಯಾಂಕರ್ ಇದೆ. ಇದು ಬಂದುಬಿಟ್ಟು ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.